ಮುಂಬೈ ಇಂಡಿಯನ್ಸ್ ಪ್ಲೇಯರ್ ನೋಡೋಣ ಬನ್ನಿ. ಯಾರ್ಯಾರು ಇದಾರ ಯಾರ್ಯಾರಿಲ್ಲ ನೋಡೋಣ. 5 ಸಲ ಕಪ್ ಹೊಡೆದಿತ್ತು. ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅಣಗಾಡ ಹೊಡೆದಿದ್ರು 5 ಕಪ್. ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ನು ಹೊಡೆದಿತ್ತು. ಅದೇ ಫಸ್ಟ್ ಮುಂಬೈ 5 ಸಲ ಕಪ್ ಹೊಡೆದ, ಆಮೇಲೆ ಚೆನ್ನೈ ಸೂಪರ್ ಕಿಂಗ್ 5 ಸಲ ಕಪ್ ಹೊಡೆದಿತ್ತು. ಅದು ಆದ್ರೆ ಕ್ಯಾಪ್ಟನ್ ಮೆಚ್ಚಬೇಕ್ರಿ ರೋಹಿತ್ ಶರ್ಮಾಗ. ಈಗ ಒಂದು ವರ್ಷ ಬಿಟ್ಟು ಕೊಟ್ರು ಮುಂಬೈ ಟೀಮ್ಲಿತ್ರ ಅವಂಗ ಕ್ಯಾಪ್ಟನ್ಸಿ ಸರ್ಸಿದ್ರು ಅವಂಗ. ಈಗ ಹಾರ್ದಿಕ್ ಪಾಂಡ್ಯ ಆಗ್ಯಾನ ಈಗ ಕ್ಯಾಪ್ಟನ್. ಅವ್ನು ಕೊಟ್ಟಾರ ಅವಂಗ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಮಾಡಪ್ಪ ಅಂತೇಳಿ ಕೊಟ್ಟಾನವ. ನಮ್ಮ ರೋಹಿತ್ ಶರ್ಮಾಗ ಸ್ವಲ್ಪ ಇನ್ಸರ್ಟ್ ಮಾಡಿದ್ದ ಹಾರ್ದಿಕ್ ಪಾಂಡ್ಯ. ಅದ್ರ ಸಲಿಯದ ಈಗ ಅದು ಎಲ್ಲ ಇನ್ಸರ್ಟ್ ಅದು ಮಾಡ್ಯಾನ. ಹೋಲಿ ಬಿಡತ್ತೆ ಅವನು ಬಿಟ್ಟಾನ ಈಗ. ಆದ್ರೆ ಈ ವರ್ಷ 2025 ಹೆಂಗೆ ಆಟ ಅವನು ಆಡ್ತಾರ ನೋಡುನು. ಮುಂಬೈ ಇಂಡಿಯನ್ಸ್ದವ್ರು ಕಪ್ ಹೊಡಿತಾರ ಅಂತ ಅನ್ಸುತ್ತೆ. RCB ಸ್ಟ್ರಾಂಗ್ ಅದ, ಅದನ್ನು ಹೊಡಿತಿರ್ಬೇಕು ಕಪ್. ಈ ಮುಂಬೈದವರು ಪ್ಲೇಯರ್ ನೋಡೋಣ ಬರ್ರಿ, ಯಾರ್ಯಾರು ಆಡ್ತಾರ ಯಾರ್ಯಾರು ಇಲ್ಲ ನೋಡುನು. ಸುಮ್ಮನೆ ನಾ ಹೇಳಾಕತ್ತೀನಿ ಯಾರ್ಯಾರು ಆಡ್ತಾರ. ಅವ್ರದ್ದು ಯಾರ್ಯಾರು ಆಡ್ತಾರ, ಅವ್ರು ಯಾರ್ಯಾರು ಆಡ್ತಾರ ಗೊತ್ತಿಲ್ಲ. ನಾ ಹೇಳಾಕತ್ತೀನಿ ಸ್ಟ್ರಾಂಗ್ ಟೀಮ್ ಯಾರ್ಯಾರು ಆಡಿದ್ರೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ನೋಡ್ರಿ, ರೋಹಿತ್ ಶರ್ಮಾ, ವಿಲ್ ಜಾಕ್ಸ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಅವ ಆಡಲೇಬೇಕಾಗುತ್ತೆ. ಆಲ್ರೌಂಡರ್ ಕ್ಯಾಂಡಿಡೇಟ್ ಇದು. ಬಾಲಿಂಗ್ನು ಬ್ಯಾಟಿಂಗ್ ಆಡ್ ಮಾಡುತ್ತೆ. ಆದ್ರೆ ಹಾರ್ದಿಕ್ ಪಾಂಡ್ಯಾಗ ಗೊತ್ತಾಲಿಕ್ಕೆ ರೋಹಿತ್ ಶರ್ಮಾ ಅವ್ರು ಹೇಳ್ತಿರ್ತಾರೆ ಹಿಂಗೆ ಆಡಿಸು ಹಂಗೆ ಆಡಿಸು ಅಂತೇಳಿ. ಆದರೆ ಮ್ಯಾಚ್ಬೇಕು ರೋಹಿತ್ ಶರ್ಮಾಗೂ. 5 ಸಲ ಕಪ್ ಹೊಡೆದಾರ ಅವರು. ಮ್ಯಾಚ್ಬೇಕು ಅದು ಕ್ಯಾಂಡಿಡೇಟಿಗೆ. ಮಿಚ್ಚಲ್ ಸನರ್ ಅಂತ ನೋಡಿ, ಸಮರ್ ದೀರ್, ದೀಪಕ್ ಚಾರ್, ಟ್ರೆಂಟ್ ಬೋಲ್ಟ್, ಬುಮ್ರಾ, ಏನ್ ಸ್ಟಿಲ್ಟನ್ ಯಾವ್ಯಾವ ಪ್ಲೇಯರ್ ಅದಾವು ನೋಡೋಣ ಬರ್ರಿ. ಮುಂಬೈದು ಮ್ಯಾಚ್ ಬೇಕ್ರಿ. ಮುಂಬೈ ಟ್ರೆಂಟ್ ಬೋಲ್ಟ್ ಒಂದು 2 ವರ್ಷ ರಾಜಸ್ಥಾನ್ ಟೀಮಿಗೆ ಆಡಿತ್ತು ಕ್ಯಾಂಡಿಡೇಟ್. ಒಳ್ಳೆ ರಿಟರ್ನ್ ಮಾಡಿದಾಗ ಮುಂಬೈ ಇಂಡಿಯನ್ಸ್ದವ್ರು ಕೊಂಡ್ಕೊಬಿಟ್ರು ಕ್ಯಾಂಡಿಡೇಟಿಗೆ. ಯಾಕೆ ಬಂದ್ಬಿಟ್ಟು ಹಿಡ್ಕೊಂಬಿಟ್ರು. ಎಷ್ಟು ಅಮೌಂಟಿಗೆ ಹೋದ್ರು ಹೋಲಿ ಕೊಂಡ್ಕೊಂಬಿಡ್ತೇವೆ ಅಂತ ಅನ್ನೋ ಮ್ಯಾಚ್ ಬೇಕ್ರಿ ಅವಂಗೂ. ಮನಗಂಡು ಆಡ್ಯಾರ ತಿಂಡಿಲೇನೆ ತಿಂಡಿ ಪ್ಲೇಯರ್ ಅದ ಇವು ನೋಡುನು. ಮುಂಬೈದಾಗ ಇಶಾನ್ ಕಿಶನ್ ಇದ್ ಅವನು ರೋಹಿತ್ ಶರ್ಮಾ ಇಶಾನ್ ಕಿಶನ್ ಓಪನಿಂಗ್ ಬರ್ತಿದ್ರು. ಯಾಕೆ ಈ ಸರಿ ವಿಲ್ ಜಾಕ್ಸ್ ಹಾಕ್ತಾರ. ವಿಲ್ ಜಾಕ್ಸ್ ಕ್ಯಾಂಡಿಡೇಟ್ ಅವ ಆಡ್ಬೇಕಂತ ಓಪನಿಂಗ್ ಮಾಡ್ತಾರೆ ರೋಹಿತ್ ಶರ್ಮಾ ಕೂಡ. ವಿಲ್ ಜಾಕ್ಸ್ ರೋಹಿತ್ ಶರ್ಮಾ ಇಬ್ಬರು ಸೇರಿ ಬರ್ತಾರೆ ಓಪನಿಂಗ್ ಬಂದರು ಹೊಡಿಬೇಕು, ರನ್ ಅದು ಹೊಡಿಬೇಕು. ಆಡಿದ್ರೆ ಚಲೋ ಆಗುತ್ತೆ. ಈಗ ಫಾರ್ಮ್ನಾಗ ಬರ್ತಾರೆ ರೋಹಿತ್ ಶರ್ಮಾನು ಬರ್ತಾನೆ, ವಿಲ್ ಜಾಕ್ಸ್ ಎಲ್ಲ ಫಾರ್ಮ್ನಾಗ ಬರ್ತಾವೆ. ಈಗ ನೋಡೋಣ್ರಿ, ನಾಳೆ ವಜ್ಜದ ಮ್ಯಾಚ್. ಒಟ್ಟು ಗೆಲ್ಲಬೇಕು, ಕಪ್ ಹೊಡಿಬೇಕು. ನಾವು ಹೊಡೆದು ಇದೊಂದು ಕಪ್ ಎತ್ತಿದೆ ಅಂದ್ರೆ ಮುಂಬೈ ಇಂಡಿಯನ್ಸ್ 6 ಕಪ್ ಹೊಡಿತದ. ನೋಡೋಣ, ಇದೊಂದ್ಸಲ ಎತ್ತಿದ್ದೊಂದು ಟ್ರೋಫಿ ನಮ್ಮ ಮುಂಬೈ ಇಂಡಿಯನ್ಸ್ ಕೈಯಾಗ ಧೂಳು ಎಬ್ಬಿಸಿ ಬಿಡ್ತಾರೆ ಅವರು. ಈಗ ಟ್ರೆಂಟ್ ಬೋಲ್ಟ್, ಬುಮ್ರಾ ಇವು 2 ಕ್ಯಾಂಡಿಡೇಟ್ ಮುಂಬೈ ಹತ್ರ ಬಾಲಿಂಗ್ ಧೂಳಿ ಪಟಾನೆ ಮಾಡಿಸ್ತಾರೆ ಅವರು. ಬುಮ್ರಾ ಪವರ್ ಪ್ಲೇನ್ಯಾಗ ಆಡ್ಸಾಕತ್ನಂದ್ರೆ ಯಾರೂ ಹೊಡಿದೇ ಇಲ್ಲ ಅವ್ನು ಕ್ಯಾಂಡಿಡೇಟ್. ಆದ್ರೆ ಹೊಡಿತಾರೆ, ತಿಣಗ್ತಾರೆ ಹೊಡಿಬೇಕಂದ್ರೆ. ಟ್ರೆಂಟ್ ಬೋಲ್ಟ್ ಸ್ವಿಂಗ್ ಮಾಡಿ ಹಾಕಿಬಿಡ್ತಾನೆ, ಅಲ್ಲೇ ಪುಸಕ್ ಅಂತೇಳಿ ಹಿಂದೆ ಕ್ಯಾಚ್ ಕೊಟ್ಬಿಡ್ಬೇಕು. ಏನು ಬೋಲ್ಡರ LBW ಬುಮ್ರಾನ 2 ಪ್ಲೇಯರ್ ಮುಂಬೈ ಇಂಡಿಯನ್ಸ್ ಬಲೆ ಸಿಕ್ಕಾರಿ ಇವರು, ಬೋಲ್ಟ್ ಬುಮ್ರಾ. ಮ್ಯಾಚ್ ಬಗ್ಗೆ ಕ್ಯಾಂಡಿಡೇಟ್ಗೆ ಅದೇ ರೀತಿ ಈ ಸರಿ ಕಪ್ ಹೊಡ್ಯಂಗೆ ಕಾಣ್ತಾರೆ ನನಗನ್ಸೋ ಮಟ್ಟಿಗೆ. ಹೊಡಿತಾರೆ, ಬಿಡೋಂಗಿಲ್ಲ ಅವರು ಕಪ್. ರೋಹಿತ್ ಶರ್ಮಾ, ವಿಲ್ ಜಾಕ್ಸ್ ಓಪನಿಂಗ್ ಅವರೇ ಬರ್ಬೋದು ಅನ್ಸುತ್ತೆ. ವಿಲ್ ಜಾಕ್ಸ್ ಮತ್ತು ಹಾರ್ದಿಕ್ ಪಾಂಡ್ಯನ ಆಲ್ರೌಂಡರ್ ಕ್ಯಾಂಡಿಡೇಟ್ ಅದು. ಅವ ಹೊಡ್ಯಾಕತ್ನಂದ್ರೆ ಸೀದಾ ಸಿಕ್ಸ ಮುಂದೆ ಬರೀ ಮುಂದೆ ಜಾಸ್ತದ ಕ್ಯಾಂಡಿಡೇಟ್ ಅದು. ಹೊಡ್ಯಾಕತ್ತಂದ್ರೆ MS ಧೋನಿ ಶಾಟ್ ಹೆಂಗೆ ಹೊಡಿತಾನೆ, ಹೆಲಿಕಾಪ್ಟರ್ ಹಂಗೆ ಹೊಡಿತಾನೆ ಅವನು. ನಮ್ಮ ಸೂರ್ಯಕುಮಾರ್ ಅದಾವ ಬರೀ ಹಿಂದೆ ತಿರುಗುತ್ತಾನೆ, ಹಿಂದೆ ಹೊಡಿತಾನವ 6 4 ಹೊಡ್ಯಾಕತ್ತ ಮ್ಯಾಚ್ ಬೇಕು ಅದಕ್ಕೂ. ಈ ಸರಿ ಕ್ಯಾಪ್ಟನ್ ಇದ್ರೊಳಗೆ ಆಡ್ತಾರೆ ಇಲ್ಲಿ ಇಂಗ್ಲೆಂಡ್ ವಿರುದ್ಧ, ಅವರೇ ಕ್ಯಾಪ್ಟನ್ ಅದಾರ ಈಗ. ನೋಡೋಣ ಅವ್ರು ಹೆಂಗೆ ಆಡಿಸ್ತಾರ ಹೆಂಗೆ ಇಲ್ಲ. ಚಲೋತ್ನಾಗ ಆಡಿದ್ರೆ ಸಾಕು, ನಮಗೆ ಕಪ್ ಗೆಲ್ಬೇಕು ಒಟ್ಟು. ವಿಲ್ಸ್ ಜೇಮ್ಸ್ ಅಂತ ನೋಡಿ, ವಿಲ್ಸ್ ಸ್ಪಿನ್ನರ್ ಆಲ್ರೌಂಡರ್ ಕ್ಯಾಂಡಿಡೇಟ್ ಅದು. ಬಾಲಿಂಗ್ನು ಆಡ್ತಾನೆ. ದೀಪಕ್ ಚಾರ್ ಅವನು ಆಲ್ರೌಂಡರ್, ಬಾಲಿಂಗ್ನು ಹಾಕ್ತಾನೆ ಬ್ಯಾಟಿಂಗ್ನು ಆಡ್ತಾನೆ. ಯಾರು ಈ ನಮೂನಿ ಡೇಂಜರ್ ಅದು ಮುಂಬೈ ಇಂಡಿಯನ್ಸ್.